ಇನ್ನು ನಿಗಮ ಮಂಡಳಿ ವಿಚಾರ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಬೂದಿ ಮುಚ್ಚದ ಕೆಂಡದಂತಾಗಿದೆ. ಅಥವಾ ಎಐಸಿಸಿ ನಾಯಕರು ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ರು. ಆದರೆ ಆ ಪಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸಮ್ಮತವನ್ನ ನೀಡ್ತಾ ಇಲ್ಲ. ಹೀಗಾಗಿ ಅದಿನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಇದರ ಜೊತೆಗೆ ಕಾಂಗ್ರೆಸ್ನ ಸಚಿವರೇ ಈಗ ನೇರವಾಗಿ ನಿಗಮ ಮಂಡಳಿ ವಿಚಾರದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಾಗಲ್ಲ, ಸ್ಥಳೀಯ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೋಬೇಕು, ಈ ಮೂಲಕ ಕಾರ್ಯಕರ್ತರಿಗೆ ಸೂಕ್ತವಾದಂಥ ಸ್ಥಾನಮಾನ ನೀಡಬೇಕು. ಇಲ್ಲವಾದಲ್ಲಿ ನಿಜವಾಗ್ಲೂ ಯಾರು ಕೆಲಸ ಮಾಡಿದಾರೋ ಅವರು ಅಸಮಾಧಾನಗೊಳ್ತಾರೆ ಅಂತ ಕಾರ್ಯಕರ್ತರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ನಮ್ಮನ್ನ ಯಾರನ್ನೂ ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕು ತಗೊಳ್ತೀವಿ ನಾವು. MLAಗಳದೆಲ್ಲ ಕ್ಲಿಯರ್ ಆಗಿದೆ. ಕಳೆದ ಹಲವು ದಿನಗಳಿಂದ ನಿಗಮ ಮಂಡಳಿ ಹಂಚಿಕೆ ವಿಚಾರ ಕಾಂಗ್ರೆಸ್ ಒಳಪಾಳಯದ ಹಾಟ್ ಸಬ್ಜೆಕ್ಟ್. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾರ್ಯಕರ್ತರು ನಿಗಮ ಮಂಡಳಿಗಾಗಿ ಕಾದಿದ್ದೇ ಬಂತು. ಗೊಂದಲಗಳು ಮತ್ತಷ್ಟು ಜೋರಾಗಿದೆ ಹೊರತು ಕಾರ್ಯಕರ್ತರ ಪಟ್ಟಿ ಮಾತ್ರ ಇದುವರೆಗೆ ಬಿಡುಗಡೆಯಾಗಿಲ್ಲ. ಇದರ ನಡುವೆಯೇ ಸಚಿವರಿಂದಲೂ ಅಪಸ್ವರ ಎದ್ದಿದ್ದು ತಮ್ಮ ಅಭಿಪ್ರಾಯ ಪಡೆದಿಲ್ಲ ಅಂತ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಷಯ ಏನಂದ್ರೆ, ಯಾವ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹಂಚಿಕೆ ಮಾಡಬೇಕು ಅಂತ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಒಂದು ಪಟ್ಟಿ ತಯಾರಿಸಿ ಸಹಿ ಮಾಡಿ ಕಳುಹಿಸಿದ್ರು. ಆದ್ರೆ ಆ ಪಟ್ಟಿಯ ಬಗ್ಗೆ ರಾಜ್ಯ ನಾಯಕರಿಗೆ ತೀವ್ರ ಬೇಸರವಿದ್ದು ನಿಗಮ ಮಂಡಳಿ ಹಂಚಿಕೆ ಮತ್ತಷ್ಟು ಗೊಂದಲಕ್ಕೆ ಎಡೆಮಾಡಿಕೊಟ್ಟಿದೆ. ಕಾರ್ಯಕರ್ತರ ಪಟ್ಟಿಯಲ್ಲಿ ತಮ್ಮ ಬೆಂಬಲಿಗರು ಮುಖಂಡರಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ಸಚಿವರು ಕೂಡ ಬೇಸರಗೊಂಡಿದ್ದಾರೆ. ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸಚಿವರೇ ಅಸಮಾಧಾನ ಹೊರಹಾಕಿದ್ದಾರೆ. ಇಂದು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಡಾಕ್ಟರ್ ಜಿ ಪರಮೇಶ್ವರ್ ಸಹಜವಾಗಿ ಕಾರ್ಯಕರ್ತರಲ್ಲಿ ಬೇಸರ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಬಗ್ಗೆ ಪದೇ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ಯಾರನ್ನೂ ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ಜಿಲ್ಲಾವರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆ ವಿನಃ ಅವ್ರುಗಳಿಗೆ ಗೊತ್ತಿರೋದಿಲ್ಲ. ಅದು ಒಂದು. ಎರಡನೇದು, ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವರಿಗೆ ಜವಾಬ್ದಾರಿಗೆ ಬಿಟ್ಬಿಡಬೇಕು. ನಿಗಮ ಮಂಡಳಿಗಳಲ್ಲಿ ಕಾರ್ಯಕರ್ತರ ಪಟ್ಟಿಗೆ ರಾಜ್ಯ ನಾಯಕರಿಗೆ ಒಮ್ಮತದ ಅಭಿಪ್ರಾಯ ಇಲ್ಲ. ರಾಜ್ಯದಿಂದ ದೆಹಲಿಗೆ ರವಾನಿಸಿದ ಪಟ್ಟಿಗೂ ದೆಹಲಿಯಿಂದ ವಾಪಸ್ ಬಂದ ಪಟ್ಟಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಅನ್ನೋದು ಮೂಲ ಅಸಮಾಧಾನ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ನಾಯಕರ ಸೋಲಿಗೆ ಕೆಲಸ ಮಾಡಿದವರನ್ನ ಎಐಸಿಸಿ ನಾಯಕರು ನಿಗಮ ಮಂಡಳಿ ಹಂಚಿಕೆ ವೇಳೆ ಪರಿಗಣಿಸಿದ್ದು ಸಿಎಂ, ಡಿಸಿಎಂ ಹಾಗೂ ಸಚಿವರು ಕೆರಳುವಂತೆ ಮಾಡಿದೆ. ಶಾಸಕರ ಹಂಚಿಕೆ ಬಗ್ಗೆ ಇದುವರೆಗೆ ಯಾರೂ ಬಹಿರಂಗವಾಗಿ ಮಾತನಾಡಿಲ್ಲ. ಆದರೆ 39 ಕಾರ್ಯಕರ್ತರ ಹಂಚಿಕೆ ಬಗ್ಗೆ ಬಹಿರಂಗ ಅಸಮಾಧಾನಗಳು ಹೊರಬೀಳ್ತಾ ಇವೆ. ಆದರೆ ಇದನ್ನ ತಳ್ಳಿ ಹಾಕಿರೋ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಎಲ್ಲರ ಅಭಿಪ್ರಾಯ ಪಡೆದೇ ಪಟ್ಟಿ ತಯಾರಿಸ್ತಾ ಇದ್ದೀವಿ ಎಂದಿದ್ದಾರೆ. ನೇಮಕ ವಿಚಾರ ನಾವು ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ, ನಮ್ಮದೇನು ಇಲ್ಲ. ಈಗ ಇನ್ನೊಂದು ಸ್ವಲ್ಪ ಇದನ್ನ ಅಂತಿಮವಾಗಿ MLAಗಳದೆಲ್ಲ ಕ್ಲಿಯರ್ ಆಗಿದೆ. ಕಾರ್ಯಕರ್ತರು ಇದು ಮಾಡುವಾಗ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು, ಸುರ್ಜೇವಾಲ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜೇವಾಲನ ಕೈಲಿ ಲಿಸ್ಟ್ ಕೊಟ್ಟಿದ್ದೀವಿ. ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೇ. ಆಲ್ ಒಪಿನಿಯನ್ ಹ್ಯಾಸ್ ಬಿನ್ ಟೇಕನ್. ಒಂದು ಫಾರ್ಮುಲಾ ಇದನ್ನಾಗಿದೆ, ಕೆಲವೊಂದು ಗೈಡ್ಲೈನ್ಸ್ ಫಿಕ್ಸ್ ಆಗಿದೆ, ಎಲ್ಲರಿಗೂ ಸಿಗ್ತದೆ. ಎಲ್ಲರಿಗೂ ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕು ತಗೊಳ್ತೀವಿ ನಾವು. ಯಾರು ಬೇಕಾದ್ರೂ ಅವ್ರ ಒಪಿನಿಯನ್ ತಿಳಿಸ್ಬೋದು. ಎಲ್ಲ ಬಂದಿದೆ, ಎಲ್ಲ ತೀರ್ಮಾನ ಆಗಿದೆ, ಇಶ್ಯೂ ಆಗ್ತಾ ಇದೆ. ಕಾರ್ಯಕರ್ತರು ಮತ್ತು ಶಾಸಕರಿಗೆ ನಿಗಮ ಮಂಡಳಿ ಹಂಚಿಕೆ ದಿನದಿಂದ ದಿನಕ್ಕೆ ವಿಳಂಬ ಆಗ್ತಾ ಇರೋದು ಸಹಜವಾಗಿ ಆತಂಕ ಮೂಡಿಸಿದೆ. ಎಲ್ಲೋ ಒಂದ್ ಕಡೆ ರಾಜ್ಯ ನಾಯಕರು ಮತ್ತು ಎಐಸಿಸಿಯ ನಾಯಕರು ಕಾಲಹರಣ ಮಾಡುತ್ತಿದ್ದಾರೆ ಅನ್ನೋ ಅಸಮಾಧಾನ ಕಾರ್ಯಕರ್ತರು ಕೆರಳುವಂತೆ ಮಾಡಿದೆ. ಇಷ್ಟು ದಿನ ಕಾದಿದ್ದೇ ಬಂತು, ಏನಪ್ಪಾ ಪ್ರಯೋಜನ ಅಂತ ಕಾರ್ಯಕರ್ತರು ಪಕ್ಷದ ವಲಯದಲ್ಲಿ ತೀವ್ರ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.